ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ರಾಜಾಜಿನಗರ ಇಎಸ್ಐ ಆಸ್ಪತ್ರೆಯಲ್ಲಿ ಇವತ್ತು ಮಗುವೊಂದು ಸಾವಿಗೀಡಾಯಿತು. ಇದು ದೊಡ್ಡ ಗಲಾಟೆಗೆ ಕಾರಣವಾಯಿತು. ಇದಕ್ಕೆಲ್ಲ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಮಗುವಿನ ಪೋಷಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ದೊಡ್ಡ ರಾದಂತಕ್ಕೂ ಕಾರಣವಾಯಿತು. ಆಸ್ಪತ್ರೆ ಮುಂದೆ ಜಮಾಯಿಸಿದ ಜನ, ಮಗುವಿನ ಶವವಿಟ್ಟು ಪ್ರತಿಭಟನೆ, ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರೋಶ. ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಇಎಸ್ಐ ಆಸ್ಪತ್ರೆ ಮುಂದೆ ಕಂಡುಬಂದ ದೃಶ್ಯವಿದು. ರಾಜರಾಜೇಶ್ವರಿ ನಗರದ ಬಂಗಾರಪ್ಪ ಲೇಔಟ್ನ ಲಂಕೇಶ್ ಹಾಗೂ ಕೌಶಲ್ಯ ದಂಪತಿಗೆ 4 ತಿಂಗಳ ಹಿಂದೆ ಗಂಡು ಮಗುವೊಂದು ಜನಿಸಿತ್ತು. ಇದೇ ಇಎಸ್ಐ ಆಸ್ಪತ್ರೆಯಲ್ಲಿ ಜನಿಸಿದ ಮಗುವಿನ ಆರೋಗ್ಯದಲ್ಲಿ ನಿನ್ನೆ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿತ್ತು. ನಿನ್ನೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಮಗು ಸಾವನ್ನಪ್ಪಿದೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಮಗುವಿನ ಪೋಷಕರ ಆರೋಪ. ಇಲ್ಲಿ ಅಡ್ಮಿಟ್ ಆದಾಗಲೇ ಬೇಬಿಗೆ ಸಿವಿಯರ್ ಪ್ರಾಬ್ಲಮ್ ಇದೆ. ಅಂದರೆ ನಿಮೋನಿಯಾ ವಿತ್ ಸೆಪ್ಸಿಸ್ ಅಂತ. ಅದು ನಿಮ್ಗೆ ಗೊತ್ತಿರೋ ಅದು ವೆರಿ ಸಿವಿಯರ್. ಅದು 4 ತಿಂಗಳ ಮಗುವಿನಲ್ಲಿ ಅದು ಅಡ್ಮಿಟ್ ಮಾಡಿದಾಗಲೇ ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಗುವಿಗೆ. ಆ್ಯಂಡ್ ಪೇರೆಂಟ್ಸ್ ಆಲ್ಸೋ ಹ್ಯಾಪಿ ವಿತ್ ಅವ್ರ ಟ್ರೀಟ್ಮೆಂಟ್ ಏನೇನು ಆಗಬೇಕು ಎಲ್ಲ ಆಗಿದೆ. ಅದಕ್ಕೆ ರಾಜಾಜಿನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಇದರಲ್ಲಿ ಯಾರದ್ದು ತಪ್ಪೋ ಗೊತ್ತಿಲ್ಲ. ಆದರೆ 4 ತಿಂಗಳ ಹಸುಗೂಸು ಸಾವನ್ನಪ್ಪಿರೋದು ಮಾತ್ರ ದುರಂತ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಕನ್ನಡದ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಸ್ಪೈಸಿ ಡೈಲಾಗ್ಗಳಿಂದಲೇ ಪ್ರಚಲಿತ. ಇದರ ಪ್ರೊಮೋ ಹಾಗೂ ಹಾಡುಗಳನ್ನು ನೋಡಿರೋ ಪ್ರೇಕ್ಷಕರಿಗೆ ಇದೇ ಶುಕ್ರವಾರ ಅಂದರೆ ನಾಳೆ ಚಿತ್ರ ಮತ್ತಷ್ಟು ಕಿಕ್ ಆ್ಯಂಡ್ ಪಂಚ್ ಕೊಡಲು ಬರ್ತಾ ಇದೆ. ನಾನೀಗ ಜಗತ್ತಿನ 2ನೇ ಅದ್ಭುತ ಸುಂದರಿ ನೋಡ್ತಾ ಇದ್ದೀನಿ. ಮೊದಲನೇ ಅವಳು ನೀನೆ, ಬಟ್ ಅದ್ ನಕ್ಕಾಗ ಏರುಪೇರಾಯ್ತು ನೆಟ್ಟಗಿದ್ದ ನನ್ನ ಹೃದಯ. ಇಲ್ಲಿಂದ ಶುರು ಪ್ರೀತಿ ವ್ಯವಸಾಯ. ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಕದರೇ ಬೇರೆ. ಮೊದಲ ಪ್ರೋಮೋದಲ್ಲಿಯೇ ಚಿತ್ರತಂಡ ಭರವಸೆ ಮೂಡಿಸಿ ತಮ್ಮತ್ತ ಗಮನ ಸೆಳೆದಿದೆ. ಕಿಕ್ ಕೊಡೋ ಪೋಲಿ ತರಹದ ಸಂಭಾಷಣೆಗಳಿಂದಲೇ ಯುವಕರ ಮನಸ್ಸಿಗೆ ಲಗ್ಗೆ ಇಟ್ಟಿದೆ. ಮಗ ರಿಸಲ್ಟ್ ಬಂದಿದೆ ಅಂತ ರಾತ್ರಿ ಎಲ್ಲ ಹೊಡೆದು ಬೆಳಿಗ್ಗೆ ಬಂತು ರಿಸಲ್ಟ್. ಕನ್ನಡ ಪಾಸು, ಮ್ಯಾಥ್ಸ್ ಜಸ್ಟ್ ಅಲ್ಲಿ ಹೋಗಿದೆ. ಇನ್ ಮಿಕ್ದವ ಕಂಪ್ಲೀಟ್ ಆಗ. ಮಕ್ಕಳಾಗಕ್ಕೆ 9 ತಿಂಗಳು ಬೇಕೇ ಬೇಕು. ಲವ್ ಆಗೋಕೆ ಕೆಲವೇ ಸೆಕೆಂಡ್ಗಳು ಸಾಕು. ಐ ಲವ್ ಯು ಒನ್. ಕಂಗ್ರಾಟ್ಸ್ ಮರಿ. ಥ್ಯಾಂಕ್ಸ್ ಮಗ. ಅದೇನೋ ಐ ಲವ್ ಯು ಒನ್ ಅಂತ ಹೇಳ್ತಿದ್ದೆ. ನೀನೇ ಮೊದಲನೇ ಅವಳು ಅಂತ. ಮತ್ತವಳು ಐ ಲವ್ ಯು ಟೂ ಅನ್ಲೋ. ಆಗೋಳು ನಾಯಕ ರಕ್ಷಿತ್ ಶೆಟ್ಟಿ ಅಭಿನಯ ಪ್ರೋಮೋದಲ್ಲಿಯೇ ಭರವಸೆ ಮೂಡಿಸಿದೆ. ನಾಯಕಿ ಶ್ವೇತಾ ಶ್ರೀವತ್ಸ ಕಿರುತೆರೆಯಲ್ಲಿ ಹೊಳೆದು ಈಗ ಹಿರಿತೆರೆಗೆ ಕಾಲಿಟ್ಟಿದ್ದಾರೆ. ಚಿತ್ರಕ್ಕೆ ಹೊಸಬ ಭರತ್ ಸಂಗೀತ ನೀಡಿದ್ದಾರೆ. ಮನೋಹರ್ ಜೋಶಿಯವರ ಕ್ಯಾಮೆರಾ ವರ್ಕ್ ಭರವಸೆ ಮೂಡಿಸಿದೆ. ನಿರ್ದೇಶಕ ಸುನಿಲ್ಗೆ ಇದು ಪ್ರಥಮ ಸಾಹಸ. ಹಾಡು ಮತ್ತು ಪ್ರೋಮೋದಲ್ಲಿಯೇ ಭರವಸೆ ಮೂಡಿಸಿರುವ ಸುನಿಲ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ನನಗೆ ಕಣ್ಣಿಗೆ ಮದ್ರಾಸಾಯ ಆಗಿತ್ತು. ಇವಳು ಎಲ್ಲ ಆಂಗಲ್ ಇಂದ ಚೆನ್ನಾಗಿ ಕಂಡ್ಲು. ಅದಕ್ಕೆ ಒಂದು ಧೈರ್ಯ ಮಾಡಿ ವೋಟ್ ಕೇಳಕ್ಕಂತ ಹೋದೆ. ಮೇಡಮ್, ನಿಮ್ಮ ನೋಡ್ತಾ ಇದ್ರೆ ಎದೆಯಲ್ಲಿ ಯಾವ್ದೋ ಒಂದು ಸ್ವಿಚ್ ಅದಮ್ದಂಗಿದೆ ನೋಡಿ. ಲೈಟ್ ಊರಿತಾ ಇದೆ. ಇವತ್ ಯಾಕೋ ಎಡಗೈ ಕಡಿತಿದೆ ನೋಡಿ. ಚಪ್ಲಿ ಆಲ್ರೆಡಿ ಲೈಟ್ ಆಗಿ ಕಿತ್ತಿದೆ. ಇದೇ ದಿನ ಧ್ರುವ ಶರ್ಮಾ ಶರಣ್ ಅಭಿನಯದ ನೀನಂದ್ರೆ ಇಷ್ಟ ಕಾಣೋ ಚಿತ್ರ ಕೂಡ ತೆರೆ ಕಾಣ್ತಾ ಇದೆ. ಈ 2 ಚಿತ್ರಗಳಿಗೆ ಪ್ರೇಕ್ಷಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಈಗಿರುವ ಕುತೂಹಲ. ತುಂಬಾ ಚಳಿ ಆಗ್ತಿದೆ ಅಲ್ಲ. ಕೈ ಬಿಡ್ತೀಯಾ? ಹಿಡ್ಕೊಂಡಿರ ಕೈ ಬಿಡ್ತೀಯಾ ಅಂದೆ. ಓ ಶಿಟ್. ಏನಾಯ್ತು? ಏನಿಲ್ಲ, ಸ್ವರ್ಗ 1 ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ರೇವತ್ ಪಿಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಪ್ರತಿದಿನ ನೀವು 100 ಸುದ್ದಿಗಳನ್ನು ನೋಡ್ತೀರಾ. ಆ ಸುದ್ದಿಗಳಿಗೆ ನಿಮ್ಮದೇ ಆದಂತಹ ಒಂದಷ್ಟು ಕಾಮೆಂಟ್ಸ್ಗಳು ಇದ್ದೇ ಇರ್ತವೆ. ಆ ಪಂಚಿಂಗ್ ಕಾಮೆಂಟ್ಸ್ಗಳನ್ನು ಜಗ್ಲಿಕಟ್ಟಿಯಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಸುವರ್ಣ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಬಿರು ಬಿಸಿಲಿನಲ್ಲೂ ಮತಗಟ್ಟೆಗಳಲ್ಲಿ ಫ್ಯಾನ್ ನಿಷೇಧ ಹೇರಿದ ಆಯೋಗ. ಕಾಂಗ್ರೆಸ್ ಚಿಹ್ನೆ ಅಭಯ ಹಸ್ತ. ನೀತಿ ಸಂಹಿತೆ ಹಿಂಗಾಗೋಗ್ಬಿಟ್ರೆ ನಮ್ಮ ಕೈಯನ್ನ ಎಲ್ಲಿ ಬಿಟ್ಕೊಳ್ಳೋದು, ಎಲ್ಲಿ ಇಟ್ಕೊಳ್ಳೋದು ಗುರುವೇ?
ನಾನೂ ಲಿಂಗಾಯತನೇ, ನಿತ್ಯಾನಂದ. ಅಯ್ಯಪ್ಪ, ಹೆಣ್ಣು ಅಲ್ಲ ಅಂತಾನೆ, ಗಂಡು ಅಲ್ಲ ಅಂತಾನೆ. ಈ ಲಿಂಗಾಯತ ಹೆಂಗದಪ್ಪ, ಮುಂದುವರ್ತಾಗಲ್ಲ ಒಂದು. ಚಾಮರಾಜನಗರದಲ್ಲಿ ಬ್ಲೂ ಫಿಲಂ ವೀಕ್ಷಿಸುತ್ತಿದ್ದ ಚುನಾವಣಾಧಿಕಾರಿ. ಅಲೆ ಬೋಡಯ್ಯ, ವೈಟ್ ಹಾಕಿಸ್ಕೊಂಡ ಶಾಸಕರಾದವ್ರೆ ಸದನದಲ್ಲಿ ಬ್ಲೂ ಫಿಲಂ ನೋಡ್ತಾರೆ. ನಮ್ಮದು ಯಾವ ಮಹಾ ಅಂದುಕೊಂಡಿರ್ಬೇಕು, ಒಲಿ ಬಿಡಪ್ಪ. ಬಿಜೆಪಿ ನಾಯಕರ ವಿರುದ್ಧ ಲೋಕಸಭೆಯಲ್ಲಿ ಸಿಡಿದೆದ್ದ ಪ್ರಧಾನಿ ಮನಮೋಹನ್ ಸಿಂಗ್. ಹೌದಾ, ಮಾತಾಡುದ್ರ? ಕೇಳ್ರಪ್ಪ, ಕೇಳ್ರಿ. ಪ್ರಧಾನಿ ಮಾತನಾಡಿದ್ರಂತೆ. ಏನಂದ್ರು ಏನೋ, ಏನ್ ಅರ್ಥ ಆಯ್ತೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಮಾತ್ರ ಬೊಂಬಾಟ್.